ಕಾರ್ದು ಫ್ರಂಟ್ ಅಂತ ಹೇಳ್ತಾರೆ. ಇದು ನೋಡಿ, ಇಷ್ಟು ಜಾಗ ಬರುತ್ತೆ. ಇದು ಚೆನ್ನಾಗಿದೆ. ಇದನ್ನು ಜೋರಾಗಿ ಹೊತ್ತು ಹಾಕೋದು ಅಷ್ಟೇ. ಒಂಥರ ತಗಡು, ನೋಡೋಕ್ಕೆ ತಗಡು ಅನಿಸುತ್ತೆ, ಬಟ್ ಹೆವಿ ಇದೆ. ಯಾಕಂದರೆ ಬ್ಯಾಟ್ರಿ ಯೂಸ್ ಮಾಡಿದಾರಲ್ಲ, ಹೆವಿ ಇದೆ ಇದು. ಗಾಡಿ ಎಲ್ಲ ತುಂಬ ಚೆನ್ನಾಗಿ. ಇದೆಲ್ಲ ಕ್ಯಾಮ್ರಾಗಳು. ಇಲ್ಲೊಂದು ಕ್ಯಾಮ್ರಾ ಬರುತ್ತೆ, 2. ಇದು ಮಾಡೆಲ್ Y. ಇಲ್ಲೊಂದು ಕ್ಯಾಮ್ರಾ ಬರುತ್ತೆ, ಇದ್ರ ಕೆಳಗೆ ಇಲ್ಲೊಂದು ಕ್ಯಾಮ್ರಾ. ಇಷ್ಟು ಕ್ಯಾಮ್ರಾ. ಸೊ ಇವಾಗ ಟ್ರಂಕ್ ಓಪನ್ ಮಾಡೋಣ ಬನ್ನಿ. ಇಲ್ಲೊಂದಿದೆ, ಟ್ರಂಕ್ ಕೆಳಗಡೆ ಒಂದಿಷ್ಟು ಸ್ಪೇಸ್ ಇದೆ. ಆಮೇಲೆ ಇಲ್ಲಿ ಒಂಥರ ಹೊಂಡ ಥರ ಜಾಗ ಇದೆ, ಇಲ್ಲಿ ಒಂಥರ ಹೊಂಡ ಥರ ಜಾಗ ಇದೆ. ಬಟ್ ನೀವು ಇದನ್ನು ನೋಡಿದ್ರೆ ತುಂಬ ಇಕ್ಕಟ್ಟಲ್ಲಿದೆ. ಇಲ್ಲಿ ಅಂಥವ್ರಿಗಾದ್ರೂ ಕೂರೋದು ಕಷ್ಟನೇ. ಲಗೇಜ್ ಇಡಬೇಕು ಬಿಟ್ರೆ ಯಾರಿಗೂ ಕೂರೋಕ್ಕಾಗಲ್ಲ. ಇದು ನನ್ನ ಮೊಬೈಲಲ್ಲೇ ಇವೆಲ್ಲ ಆಪ್ರೇಟ್ ಮಾಡ್ಬೋದು. ಇನ್ನೂ ಮೇಲೆ ಹೋಗುತ್ತೆ ನೋಡೋಣ. ಮೇಲೆ ಹೋಗುತ್ತೆ, ಇಷ್ಟು ಮೇಲೆ ಹೋಗುತ್ತೆ. ನೀವು ನೋಡಿ, ಇಷ್ಟು ಹೈಟ್ ಇಲ್ಲದೆ ಬರುತ್ತೆ. ಇದಿಷ್ಟು ಜಾಗ ಇದೆ. ಇದು 7 ಸೀಟರ್ ವೆಹಿಕಲ್ಲು, ಹಾಗಾಗಿ ಇಷ್ಟು ಜಾಗ ಇದೆ. ಇಲ್ಲಿ ನೋಡಿ, ಇಲ್ಲಿ ನಿಜವಾಗ್ಲೂ ಜಾಗ ಇಲ್ಲ. ಇದು 7 ಸೀಟ್ರ್ ಲೆಕ್ಕಕ್ಕೂ ಹೇಳಬಾರ್ದು. ಏನಂದರೆ ಏನೂ ಜಾಗ ಇಲ್ಲ ಇಲ್ಲಿ. ಸೊ ಇದು 5 ಸೀಟರ್ಗೆ ಸಮ. ಇಷ್ಟಿಂದ ಹೋಗುತ್ತೆ. ಅದೇ ನೀವು 5 ಸೀಟರ್ಗೆ ತಗೊಳ್ತೀರಾ ಅಂದರೆ ನಿಜವಾಗ್ಲೂ ಇದು ವರ್ತು. ಯಾಕೆ ಅಂದರೆ ಇದು ಲೆಗ್ ಸ್ಪೇಸ್ ಎಲ್ಲ 5 ಸೀಟರ್ಗೆ ಚೆನ್ನಾಗಿದೆ. ನಾನು ಇವಾಗ ಹಾಕ್ತೀನಿ ಅದ, ನೋಡೋಣ ತಾಗತ್ತಾ ಇಲ್ಲ ನೋಡೋಣ. ಇಷ್ಟು ಜಾಗ ಬರುತ್ತೆ. ಇದು ಬರೋದು, ಇದು ನನ್ನ ಹೈಟಿಗೆ ಸೆಟ್ ಮಾಡ್ಕೊಂಡಿದ್ದಲ್ಲ. ನಾನು 6 ಹೊಂದಿದ್ದೀನಿ, ಆದರೂ ಈ ಜಾಗ ಬರುತ್ತೆ. ನನ್ನ ಹೈಟಿಗೆ ಸೆಟ್ ಮಾಡ್ಕೊಂಡಿರೋದು ಸೀಟ್ ಇಲ್ಲಿದೆ. ಪ್ರಾಬಬ್ಲಿ ಸ್ವಲ್ಪ ಜಾಸ್ತಿನೇ ಆರಾಮಾಗಿ ಕೂತ್ಕೊಂಡಿದ್ದೀನಿ ಮುಂದ್ಗಡೆ. ಹಿಂದ್ಗಡೆ ಬಂದು ನೋಡಿದಾಗ ನೋಡೋಣ, 6 ಫೀಟ್ ಅಂದರೆ ಒಂದು 6.1 ಫೀಟಿಗೆ ಇಷ್ಟು ಸ್ವಲ್ಪ ಇಕ್ಕಟ್ಟಾಗತ್ತೆ. ಬಟ್ ಸ್ವಲ್ಪ ಹೈಟ್ ಕಮ್ಮಿ ಇರೋರಾದರೆ ಕೂತ್ಕೊಂಡ್ರೆ ಅವರಿಗೆ ಆರಾಮ ಆಗ್ಬೋದು. ಇನ್ನೊಂಚೂರು ಮುಂದೆ ಹಾಕ್ಕೊಬೋದು ನಾನು ಓಡಿಸ್ಬೇಕಾದ್ರೆ. ಇದು ಕಂಫರ್ಟಾಗಿದೆ, ಇದೇನು ತೊಂದರೆ ಇಲ್ಲ. ಇಲ್ಲಿ ಈ ಥರದ್ದು ಆರ್ಮ್ ಬ್ರೆಸ್ಟು ವಿತ್ ಬಾಟಲ್ ಹೋಲ್ಡರ್ ಇದೆ. ಇಲ್ಲಿ ಆಂಬಿಯಂಟ್ ಲೈಟ್ ಇದೆ. ಆಮೇಲೆ ಹುಕ್ ಇದೆ, ಇದಕ್ಕೆ ಹುಕ್ ಬರುತ್ತೆ. ಲೈಟ್ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಇದೆಲ್ಲ ಟ್ರಾನ್ಸ್ಪರೆಂಟ್, ಒಂಥರ ಕೋಟ್ ಮಾಡಿರೋ ಥರ ಇದೆ. ಬಟ್ ನೀವು ನೋಡಿದ್ರೆ ಹಿಂದೆ ಯಾರಿಗೂ ಕೂರೋಕ್ಕಾಗಲ್ಲ. ಆ ಥರ ಒಂದು ನಾಯಿ ಕೂರಿಸ್ಕೊಂಡ್ರೂ ಕಷ್ಟನೇ ಹಿಂದೆ, ಅಷ್ಟು ಇಕ್ಕಟ್ಟಿದೆ ಇದು. ಇಲ್ಲೂ AC ಎಲ್ಲ ತುಂಬ ಚೆನ್ನಾಗಿದೆ. ಹಾಕ್ತೀನಿ ನೋಡಿ AC. ಚಾರ್ಜಿಂಗು ಇದು 2 ಇದೆ. ಆಮೇಲೆ ಇಲ್ಲಿ ಇಷ್ಟು ಜಾಗ ಇದೆ, ಒಳಗೆ ಕೈ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇಷ್ಟು ಜಾಗ ಬರುತ್ತೆ, ಸ್ಟೋರೇಜ್ ಬಾಕ್ಸು. ಇಲ್ಲಿ 2 ನೀರಿಂದು ಬಾಟ್ಲ್ ಇಟ್ಕೊಳ್ಳೋಕ್ಕೆ ಜಾಗ. ಇಲ್ಲೊಂದು ಸ್ಟೋರೇಜ್ ಬಾಕ್ಸು, ಇಲ್ಲೂ ತುಂಬ ದೊಡ್ಡ ಇದೆ ಸ್ಟೋರೇಜ್ ಬಾಕ್ಸು. ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ಸು. ನಾವು ಇದರಲ್ಲೇ ವೈಪರ್ ಸೆಟ್ ಮಾಡೋದಾಗಲಿ, ಇಲ್ಲಿ ಇದರಲ್ಲಿ ವೈಪರ್ ಸೆಟ್ ಮಾಡ್ಬೋದು. ಇಲ್ಲಿ ಒತ್ತಿಡ್ಕೋತೀನಿ, ಇಲ್ಲಿ ಬರುತ್ತೆ ವೈಪರ್ ಆನ್ ಮಾಡೋದು. ಇದನ್ನು ನಾವು ಬಟನಲ್ಲೂ ಕಂಟ್ರೋಲ್ ಮಾಡ್ಬೋದು, ಅಲ್ಲಿ ಟಚ್ ಸ್ಕ್ರೀನಲ್ಲೂ ಕಂಟ್ರೋಲ್ ಮಾಡ್ಬೋದು. ಸೊ ಇವಾಗ ಲಾಕ್ ಆಗಿದೆ. ಸೊ ಹಂಗಾಗಿ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಮಾಡ್ತಾ ಇಲ್ಲ. ಈ ಕಡೆ ನಾನು ಪಾರ್ಕಿಂಗಲ್ಲಿ ಇಟ್ಟಿದ್ದೀನಿ. ಬ್ರೇಕ್ ಒತ್ಕೊಂಡ್ರೆ ನಾನು ಓಕೆ. ನಾನು ಇವಾಗ ಫ್ರಂಕ್ ಓಪನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇದು ಯಾವುದು ಆಪ್ರೇಟ್ ಆಗ್ತಾ ಇಲ್ಲ. ಓಕೆ, ಇವಾಗ
ಈ ಮೋಡಲ್ ಇದೆ. ನಾನು ಈ ಮೋಡಕ್ಕೆ ಹಾಕ್ತಿದ್ದಂಗೆ ಎಲ್ಲ ಎ ಸಿ ಜೋರಾಗಿ ಬರುತ್ತೆ. ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಇದನ್ನು ನಾವು ಸುಮ್ಮನೆ ಕೈಯಲ್ಲಿ ಈ ಕಡೆ ಮಾಡಿದ್ರೆ ಸಾಕು, ನಮಗೆ ಎ ಸಿ ಗಾಳಿ ಇಲ್ಲಿ ಬರೋದು ಆ ಕಡೆ ಬರೋಕ್ಕೆ ಶುರುವಾಗುತ್ತೆ. ಅದೇ ಈ ಕಡೆ ಮಾಡಿದ್ರೆ ಮತ್ತೆ ನಮಗೆ ಹೊಡೆಯುತ್ತೆ. ಈ ಸ್ಟೇರಿಂಗ್ ಹತ್ರಕ್ಕೂ ಅಷ್ಟೇ, ಸೊಟ್ಟ ಮಾಡಿದ್ರೆ ಆ ಕಡೆ ಸೈಡ್ ಹೋಗುತ್ತೆ, ಈ ಕಡೆ ಮಾಡಿದ್ರೆ ಈ ಕಡೆ ಸೈಡ್ ಹೋಗುತ್ತೆ. ಒಂಥರ ಡಿಫ್ರೆಂಟಾಗಿದೆ ಟಚ್ ಸ್ಕ್ರೀನ್. ಇದು ಸ್ಟೇರಿಂಗ್ನ ಹೀಟ್ ಕಂಟ್ರೋಲ್ ಮಾಡ್ಬೋದು. ಇವಾಗ ನಮ್ಗೆ ಸ್ಟೇರಿಂಗ್ ಹೀಟ್ ಬೇಕು ಸ್ನೋ ಟೈಮು, ವಿಂಟರ್ ಟೈಮಲ್ಲಿ ಅಂದರೆ ಸ್ಟೇರಿಂಗ್ ಹೀಟ್ ಆಗುತ್ತೆ, ಚೆನ್ನಾಗುತ್ತೆ. ಆಮೇಲೆ ಇದನ್ನು ಹೀಟ್ ಮಾಡ್ಬೋದು, ಫ್ರಂಟ್ ಗ್ಲಾಸ್. ನಾವು ಯೂಶ್ವಲಿ ಆಟೋಗೆ ಇಟ್ಬಿಡ್ತೀವಿ. ಇಲ್ಲೂ ಅಷ್ಟೇ, ಸೀಟ್ ಹೀಟು ಮಾಡ್ಬೋದು, ಕೂಲು ಮಾಡ್ಬೋದು. ಇದು ಗಾಳಿ, ಹೊರಗಡೆ ಗಾಳಿ ತಗೋಬೇಕು ಅಂದರೆ, ಒಳಗಡೆ ಹೀಟ್ ಬೇಕು ಅಂದರೆ ಈ ಥರದ್ದೆಲ್ಲ ಇದೆ. ಫ್ಯಾನ್ ಸ್ಪೀಡ್ ಹೈ ಮಾಡ್ತಾ ಇದ್ದೀನಿ, ಸೌಂಡ್ ಕೇಳುತ್ತಿಲ್ಲ. ಸೊ ಇವಾಗ ಡಾಗ್ ಮೋಡ್ ಹಾಕಿದರೆ, ನಾಯಿ ಇದ್ದರೆ ಈ ಟೆಂಪರೇಚರ್ ತಂತಾನಾಗಿ ಆಟೋಮೆಟಿಕ್ಕಾಗಿ ಸೆಟ್ ಮಾಡಿಕೊಂಡು ಡಾಗ್ ಇದೆ ಅಂದ್ಕೊಂಡು ಫುಲ್ ಎಲ್ಲ ಸ್ಕ್ರೀನ್ ಇದು ಮಾಡಿಬಿಟ್ಟು ಹೋಗುತ್ತೆ, ಅಂದರೆ ಸೆಟ್ ಮಾಡ್ಕೊಳ್ಳುತ್ತೆ. ಕ್ಯಾಂಪ್ ಮೋಡು ಅಷ್ಟೇ. ನಿಮಗೆ ರಾತ್ರಿ ಎಲ್ಲ ಕ್ಯಾಂಪ್ ಮಾಡುವಾಗ ರಾತ್ರಿ ಇಲ್ಲೇ ಕಾರೊಳಗೆ ಮಲಗೋ ಫೆಸಿಲಿಟೀಸು ಇದೆ. ಆವಾಗ ಕ್ಯಾಂಪ್ ಮೋಡಿಗೆ ಹಾಕ್ಕೊಂಡ್ರೆ ಮೈಲ್ಡ್ ಟೆಂಪರೇಚರಲ್ಲಿ ನಿಮಗೆ ಆನ್ ಮಾಡಿಕೊಂಡು ಆ ಕಡೆ ಸುತ್ತಮುತ್ತ ಎಲ್ಲ ಕ್ಯಾಮ್ರಾ ಆನ್ ಆಗಿಬಿಡುತ್ತೆ. ಕ್ಯಾಮ್ರಾ ಆನ್ ಆಗಿ ನಿಮಗೆ ಏನು ಎಲ್ಲ ವಾಚು ಮಾಡ್ತಿರುತ್ತೆ, ಸೆಕ್ಯೂರಿಟಿ ಅಲಾರ್ಮು ಕೊಡುತ್ತೆ. ಜೊತೆಗೆ ನಿಮಗೆ ಬ್ಯಾಟ್ರಿನೂ ಜಾಸ್ತಿ 20%ಗಿಂತ ಕಮ್ಮಿ ಬರೋಕ್ಕೆ ಶುರು ಆದರೆ ಎಲ್ಲ ಆಫ್ ಮಾಡಿ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಇದನ್ನು ಕೀಪ್ ಮೋಡ್ ಅಂತಿದೆ, ಕೀಪ್ ಕ್ಲೈಮೇಟ್ ಮೋಡ್ ಎನೇಬಲ್ಡ್. ಇದು ಅಷ್ಟೇ, ಕಾರ್ ಕ್ಲೈಮೇಟ್ ಕಂಡೀಷನಲ್ಲಿ ಏನಿದೆಯೋ ಅದರಲ್ಲಿ ಇಡಕ್ಕೆ ನೋಡುತ್ತೆ. ಸೊ ನಾನು ಯೂಶ್ವಲಿ ಇವಾಗ ಇದಕ್ಕೆ ಇಡ್ತೀನಿ. ನಾನು ಇಲ್ಲೇ ಕೂತ್ಕೊಂಡು ಕಾರ್ ಲಾಕ್ ಮಾಡೋದಾಗಲಿ ಅನ್ಲಾಕ್ ಮಾಡೋದಾಗಲಿ ಎಲ್ಲ ಮಾಡ್ಬೋದು. ಸೊ ಇವಾಗ ನಾನು ಕಾರ್ ಲಾಕ್ ಮಾಡ್ತೀನಿ, ಫುಲ್ ಕಾರ್ ಲಾಕ್ ಆಗುತ್ತೆ. ಕಾರ್ ಅನ್ಲಾಕ್ ಮಾಡ್ತೀನಿ, ಅನ್ಲಾಕ್ ಆಗುತ್ತೆ. ನಾನು ಮುನ್ಗಡೆ ಫ್ರಂಕ್ ಓಪನ್ ಮಾಡ್ತೀನಿ, ಅಲ್ಲಿ ಓಪನ್ ಆಯ್ತು. ಇವಾಗ ನಾನು ಹಿಂದ್ಗಡೆ ಟ್ರಂಕು ಓಪನ್ ಮಾಡ್ತೀನಿ, ಅದು ಓಪನ್ ಆಯಿತು, ಎರಡೂ ಓಪನ್ ಆಯಿತು. ಇವಾಗ ಟ್ರಂಕ್ ಕ್ಲೋಸ್ ಮಾಡ್ತೀನಿ, ಮಳೆ ಬರ್ತಾ ಇದೆ, ಸೊ ಟ್ರಂಕ್ ಕ್ಲೋಸ್ ಮಾಡ್ತೀನಿ. ಫ್ರಂಕ್ನ ನೋಡೋಣ ಹೇಗಿದೆ ಅಂತ, ಬನ್ನಿ. ನಾನು ಇವಾಗ ಡಾಗ್ ಮೋಡ್ ಆನ್ ಮಾಡಿದ್ದೀನಿ, ನಿಮಗೆ ಕಾಣಿಸ್ಬೋದು, ಈ ಥರ ಬರುತ್ತೆ ಟಿ ವಿನಲ್ಲಿ. ಜೊತೆಗೆ ಕಾರ್ ಪೂರ್ತಿ ಎ ಸಿ ಆನ್ ಆಗಿ ನಾವೆಷ್ಟು ಟೆಂಪರೇಚರಿಗೆ ಸೆಟ್ ಮಾಡ್ತೀವೋ ಅಷ್ಟು ಟೆಂಪರೇಚರಿಗೆ ಸೆಟ್ ಆಗಿ ಕಾರ್ ಪೂರ್ತಿ ಈ ಥರ ಆನ್ ಆಗಿರುತ್ತೆ. ಆಮೇಲೆ ಗಾಡಿ ಲಾಕ್ ಆಗಿರುತ್ತೆ. ಕಾರ್ ಒಳಗಡೆನೂ ಕ್ಯಾಮ್ರಾ ಇರುತ್ತೆ. ನಾವೇನಾದರೂ ಅಕಸ್ಮಾತ್ ಅಪ್ಲಿಕೇಶನಲ್ಲಿ ನೋಡ್ಕೊಬೇಕು ಅಂದರೆ ನಾವೆಲ್ಲ ಮಾಲಲ್ಲಿ ಎಲ್ಲ ಶಾಪಿಂಗ್ ಏನಾದರೂ ಹೋದರೆ ನೋಡ್ಕೊಬೋದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಇದು ಒಂದು ಟೆಂಪರೇಚರು. ಇದರಲ್ಲೂ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ. ನಾಯಿ ಎಲ್ಲಿ ಬೇಕೋ ಕುತ್ಕೊಬೋದು. ಬಟ್ ಇಂಜಿನ್ ಎಲ್ಲ ಆಫ್ ಆಗಿರುತ್ತೆ, ಏನೂ ಇರಲ್ಲ ಗಾಡಿ. ಬಟ್ ಎ ಸಿ ಎಲ್ಲ ಆನ್ ಆಗಿರುತ್ತೆ ಇದರಲ್ಲಿ. ಇಷ್ಟೇ ನೋಡಿ, ಟೆಸ್ಲಾ ಮಾಡೆಲ್ ವೈ ಕಾರಲ್ಲಿ ಹೋಗ್ತಾ ಇದ್ದೀನಿ. ಇಂಡಿಕೇಟ್ರು ಲೆಫ್ಟಿಗೆ ಹಾಕಿದ್ದೀನಿ, ತೋರಿಸುತ್ತೆ. ಇವಾಗ ಸ್ವಲ್ಪ ಸ್ಲೋ ಹೋಗ್ತೀನಿ, ಯಾಕಂದರೆ ಸ್ಟ್ಯಾಂಡರ್ಡ್ ವಿತ್ ಸ್ಪೋರ್ಟ್ ಮೋಡಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಖಾಲಿ ಇಲ್ಲ ಅಂದರೆ ತೋರಿಸ್ಬೋದಿತ್ತು, ನೋಡಿ ತೋರಿಸ್ತೀನಿ. ಚಚ್ಚತ್ತೆ 75-80 ಸೆಕೆಂಡ್ಸಲ್ಲಿ ಹೋಗುತ್ತೆ. ಇದು 75-80 ಮೈಲ್ಸ್, ಕಿಲೋಮೀಟರ್ ಅಲ್ಲ. ಇಲ್ಲೆಲ್ಲ ಸ್ಪೀಡ್ ಹೊಡಿಯೋಕ್ಕಾಗಲ್ಲ, ಸುಮ್ಮನೆ ಒಟ್ಟು ತೋರಿಸ್ತಾ ಇದ್ದೀನಿ. ರೋಡ್ ಹೆಂಗಿದೆಯೋ ಹಾಗೆ ತೋರಿಸುತ್ತೆ. ಮಧ್ಯದಲ್ಲಿ ಯೆಲ್ಲೋ ಕಲರ್ ಡಬಲ್ ಲೈನ್ ಇದೆ, ಅದನ್ನೇ ತೋರಿಸುತ್ತೆ. ಇವಾಗ ನೋಡಿ, ಹರ್ಸ್ ಮತ್ತೆ ತೋರಿಸ್ತೀನಿ ನೋಡಿ.
ಗಾಡಿನ ರಿವರ್ಸ್ ತಗೋತೀನಿ ನೋಡಿ, ಎಷ್ಟು ಚೆನ್ನಾಗಿ ರಿವರ್ಸ್ ತಗೊಂಡ್ರೆ ಕ್ಯಾಮ್ರಾ ಪೂರ್ತಿ ಕಾಣುತ್ತೆ. ನಾನು ನೀಟಾಗಿ ಪಾರ್ಕ್ ಮಾಡ್ಬೋದು, ಬಟ್ ಸದ್ಯಕ್ಕೆ ಸಾಕು, ಅದು ಕೂಡ ತೋರಿಸ್ತೀನಿ. ಇವಾಗ ರಿವರ್ಸ್ ಆಗ್ತಿದ್ದಂಗೆ ಇಲ್ಲಿ ಕ್ಯಾಮ್ರಾ ಎಲ್ಲ ಡೌನ್ ಆಗಕ್ಕೆ ಸೆಟ್ ಆಗಿಬಿಡುತ್ತೆ. ನಾವು ರೋಡ್ನ ನೋಡೋದೇ ಬೇಡ, ಟ್ಯಾಬ್ಲೆಟ್ ಇಟ್ಕೊಂಡೆ ನಾವು ಗಾಡಿ ಓಡಿಸ್ಬೋದು ಅನ್ಸುತ್ತೆ, ಅಷ್ಟು ನೀಟಾಗಿ ಚೆನ್ನಾಗಿ ನೋಡಿ. ಮಿರರ್ ಸೆಟ್ ಆಗುತ್ತೆ ನಮ್ಮ ಆ್ಯಂಗಲ್ಗೆ. 7 ಮ್ಯೂಸಿಕ್ ಸಿಸ್ಟಮ್ಮು ಚೆನ್ನಾಗಿದೆ. ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ಹಾಡು ಪ್ಲೇ ಮಾಡೋಕ್ಕಾಗಲ್ಲ. ನಾನು ಈ ರೋಡಲ್ಲಿ ಜಾಸ್ತಿ ಸ್ಪೀಡ್ ಹೊಡೆಯೋಕ್ಕಾಗಲ್ಲ, ಇಲ್ಲಾಂದರೆ ತೋರಿಸ್ತೀನಿ ಹೆಂಗೆ ನುಗ್ಗತ್ತೆ ಅಂತ. 25ರಲ್ಲಿದ್ದೀನಿ, ಹಾಕೊಂಡು ಚಚ್ಚಿಬಿಡುತ್ತೆ, ಸಿಕ್ಕಾಬಿಡುತ್ತೆ ಸ್ಪೀಡ್ ಇದೆ. ಪಿಕಪ್ ಅಂತೂ ಅಷ್ಟು ಚೆನ್ನಾಗಿದೆ. ಗ್ರಿಪ್ಪು ನೀವು ಟರ್ನಿಂಗಲ್ಲಿ, ನಾನು ರೆಗ್ಯುಲರ್ SUV-ನಲ್ಲಿ ಹೋದರೆ 45-50ನಲ್ಲಿ, ಈ ಟರ್ನಿಂಗಲ್ಲಿ, ಈ ಥರ ಸಣ್ಣ ಪುಟ್ಟ ಟರ್ನಿಂಗಲ್ಲಿ ಹೋದ್ರೂ ಕಾನ್ಫಿಡೆನ್ಸ್ ಇರಲ್ಲ. ಇದರಲ್ಲಿ ರೋಡ್ ಗ್ರಿಪ್ ಅಷ್ಟು ಚೆನ್ನಾಗಿದೆ. ಸುಮ್ಮನೆ ಟರ್ನಿಂಗಲ್ಲಿ ಸ್ಪೀಡ್ ಮಾಡ್ತೀನಿ. ಹಾರ್ಸ್ ಏನೂ ಆಗಲ್ಲ, ಹಂಪು ಅಷ್ಟು ಗೊತ್ತಾಗಲ್ಲ. ಶಾಕ್ ಅಬ್ಸರ್ವರು, ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ತಗೊತಾ ಇದ್ದೀನಿ, ಕ್ಯಾಮ್ರಾದಲ್ಲಿ ಕಾಣುತ್ತೆ ಸೈಡ್ ಇದ್ದದು. ಇವಾಗ ನೋಡಿ, ಮಳೆ ಬರ್ತಿದೆ, ಇಲ್ಲಾಂದ್ರೆ ಗೊತ್ತಾಗೋದು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಅಂತ. 35 ಸ್ಪೀಡ್ ಲಿಮಿಟ್ ಈ ರೋಡೆಲ್ಲ. ನಾನು 45 ಹೋದರೂ ಪೊಲೀಸ್ ಹಿಡಿತಾರೆ. ಈ ಥರದಲ್ಲಿ ಒಂದು 60-70 ಹೊಡೆದ್ಬಿಟ್ರೆ ನನ್ನ ತಗೊಂಡೋಗಿ ಜೈಲಿಗೆ ಹೋಗ್ತಾರೆ, ಇಲ್ಲಾಂದರೆ hefty ಫೈನ್ ಹಾಕ್ತಾರೆ. ಇವಾಗ ನೋಡಿ, ರೈಟ್ ಸೈಡ್ ಟರ್ನ್ ಮಾಡಿದೆ, ಇಂಡಿಕೇಟ್ರು. ನಾನು ಬಗ್ಗಿ ಹಿಂದ್ಗಡೆ ಎಲ್ಲ ನೋಡೋದೇ ಬೇಡ, ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಕ್ಯಾಮ್ರಾದಲ್ಲಿ ಯಾರಾದರೂ ಬರ್ತಿದ್ದಾರಾ ಏನು ಕತೆ ಅಂತ. ಟರ್ನಿಂಗ್ಸು ಇಲ್ಲಿ ಸ್ಪೀಡ್ ಹೊಡಿತೀನಿ ಮತ್ತೆ.